ತಲೆಯಲ್ಲಿ ನಾನು ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡಿ ಇದೆಲ್ಲ ನಾನು ಫುಲ್ ಆಫ್ ಮಾಡ್ತೀನಿ ಅನ್ನೋದು ನನಗಿನ್ನ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ರಕ್ಕಸಪುರದೋಳು ಅಂತ ಬಂದಾಗ ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅದಲ್ಲ ನಿಮ್ ಡೈಲಾಗ್ ಇದು ಗೊತ್ತಿಲ್ವಾ ನಿಮ್ಗೆ ಅಂತ ಏನೋ ಒಂದ್ ಸಿಚುವೇಶನ್ ಅಲ್ಲಿ ನೋಡಿ ಏನ್ ಇಷ್ಟು ಬ್ರಿಲಿಯಂಟ್ ಇವ್ರು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಇವಳ ಜೊತೆ ಏನೋ ತರ್ಲೆ ಮಾಡ್ತಾ ಇರ್ತಾರೆ. ಏನ್ ಇವ್ರು ಹಿಂಗ ಆಡ್ತಾ ಇದಾರೆ ಅನ್ನೋ ಅಷ್ಟ್ರಲ್ಲಿ ಇನ್ನೊಂದ್ ತರ ಸರ್ಪ್ರೈಸ್ ಕೊಡೋದು. ಬಾಳೆಹಣ್ಣು. ನಾನು ಸಂತೂರ್ ಮಾಮ್ ಬೈ ದ ವೇ. ನಮ್ದು ಇದೆ ಶೂಟಿಂಗ್ ಮುಗಿದ್ಮೇಲೆ ಇನ್ನೇನು ಸರ್ ಬರ್ತೀನಿ ಥ್ಯಾಂಕ್ ಯು ಚೆನ್ನಾಗಿತ್ತು ಥ್ಯಾಂಕ್ ಯು ಮೇಡಮ್ ಅವಾಗೆ ಮಾತಾಡ್ಸಿದವ್ರು. ಅಲ್ಲಿವರೆಗೂ ಮಾತಾಡ್ಸಿಲ್ಲ. ಒಂದ್ ಶಾರ್ಟ್ ಅಲ್ಲಿ ತಲೆಗೆ ಹೊಡೆಯೋ ಸೀನು ನಿಜವಾಗ್ಲೂ ಹೊಡೆದ್ಬಿಟ್ಟ. ನಮ್ ಸಿಎಂ ಯಾರು ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದ್ರು. ಪ್ರೀ ರಿಲೀಸ್ ಇವೆಂಟ್ ಹುಬ್ಳಿಲ್ ಮಾಡಿದ್ರಲ್ಲ, ನಾನು ಲಿಟ್ರಲಿ ನನ್ನ ಟಾಪೇ ಹರಿದೋಗಿತ್ತು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ರಕ್ಕಸಪುರದೋಳು ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತದೆ. ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ನಾವು ಕಲಾವಿದರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ, ಸರಣಿ ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನ ಮಾಡಿರುವಂಥದ್ದು ಅರ್ಚನಾ ಕೊಟ್ಟಿಗೆ ಅವರು. ತುಂಬಾ ಕ್ವಶನ್ಸ್ ಇದೆ ಕೇಳಕ್ಕೆ, ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಅರ್ಚನಾ ಅವರೇ, ಹೇಗಿದ್ದೀರಾ? ನಮಸ್ಕಾರ ಮ್ಯಾಮ್. ಓಕೆ, ಆಫ್ಟರ್ ಮ್ಯಾರೇಜ್ ಹೇಗೆ ನಡೀತಾ ಇದೆ ಜೀವನ? ಸ್ಲೋ ಆಗಿ ನಡೀತಾ ಇದೆ, ಚೆನ್ನಾಗಿದೆ. ಅಂದ್ರೆ ಇಷ್ಟಪಟ್ಟವ್ರನ್ನೇ ಮದುವೆ ಆಗಿರೋದು ಅದೊಂದು ಖುಷಿ. ಸಿನಿಮಾ ಅಂತ ಬಂದಾಗ ರಕ್ಕಸಪುರದೋಳು, ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್? ನನ್ಗೆ ರಾಜ್ ಬಿ ಶೆಟ್ಟಿ ಅವರು ಹಾಗೆ ರವಿವರ್ಮಾ ಮಾಸ್ಟರ್ ಅವರು ಅವ್ರವ್ರ ಕ್ರಿಯೇಟಿವ್ ವೇನಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಅಡ್ಮೈರ್ ಮಾಡ್ತೀನಿ. ಅಂಡ್ ಅವ್ರಿಬ್ರು ಜೊತೆ ನಾನು ಕೆಲಸ ಮಾಡಿರೋದು ತುಂಬಾ ಖುಷಿ ಇದೆ. ರಾಜ್ ಸರ್ ನೀವು ನೋಡಿರೋಂಗೆ ತುಂಬಾ ಕಂಟೆಂಟ್ ಓರಿಯೆಂಟೆಡ್ ಚೂಸ್ ಮಾಡ್ತಾರೆ. ಅಂಡ್ ನನಗೂ ಅದೇ ತರನೇ ಇಷ್ಟ. ನನ್ಗೆ ನೀವ್ ಇವಾಗ ಆಫ್ ಕ್ಯಾಮ್ರಾ ಏನಮ್ಮನೆ ಹೇಳಿದ್ರಿ, ನಾನು ಸ್ವಲ್ಪ ಆ ತರನೇ ಪಾತ್ರಗಳು ಹುಡುಕಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಅಂಥದ್ ನನ್ಗೆ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು. ಈ ಸಿನಿಮಾಕ್ಕೆ ನೀವು ಹೇಗೆ ಆಯ್ಕೆ ಆದ್ರಿ? ಹಾಗೆ ಕತೆ ಕೇಳಿದಾಗ ಹೇಗೆ ಅನಿಸ್ತು? ರವಿವರ್ಮಾ ಮಾಸ್ಟರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ನಾನು ಇದಕ್ಕಿಂತ ಮುಂಚೆ. ಅದ್ರಲ್ಲಿ ಅವ್ರು ನನ್ನ ಮೀಟ್ ಆಗಿದ್ರು. ಮೇ ಬಿ ಕತೆ ಕೇಳಿದಾಗ ಅವರಿಗೆ ನಾನು ಈ ರೋಲ್ಗೆ ಆ್ಯಪ್ಟ್ ಆಗಿದ್ದೀನಿ ಅಂತ ಅನಿಸಿದೆ. ಸೊ ಅವ್ರು ಕರೆಸಿ ಕತೆ ಹೇಳಿದಾಗ ನನಗೆ ಐ ವಾಸ್ ಮೋರ್ ದೆನ್ ಹ್ಯಾಪಿ. ತುಂಬ ಖುಷಿ ಆಯಿತು. ನಾನು ಅದೇ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲೇ ಹುಡುಕ್ತಾ ಇದ್ದೆ. ಖುಷಿ. ನಿಮ್ಮ ಅಯ್ಯನ ಮನೆ ಸೀರೀಸ್ ನೋಡಿದಾಗ ತುಂಬ ಖುಷಿ ಆಯಿತು. ಮತ್ತು ನಾನು ಪರ್ಸ್ನಲಿ 2 ಟೈಮ್ಸ್ ನೋಡಿದ್ದೀನಿ. ಅಂದರೆ ನಿಮ್ಮ ಕ್ಯಾರೆಕ್ಟ್ರು, ನೀವು ಆ್ಯಕ್ಟ್ ಮಾಡಿರೋದು, ಆ ಕತೆ, ಒಂದು ಲೊಕೇಶನ್ನು ಒಂದಕ್ಕೊಂದು ತುಂಬ ಚೆನ್ನಾಗಿ ಸಿಂಕ್ ಆಯಿತು. ಸೊ ಆ ರೀತಿ ಪಾತ್ರಗಳೇ ಯಾಕೆ ಇಷ್ಟ ಆಗುತ್ತೆ? ಏನೋ ಗೊತ್ತಿಲ್ಲ ಮ್ಯಾಮ್, ನನ್ನ ತಲೆಯಲ್ಲಿ ನಾನು ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡಿ ಇದೆಲ್ಲ ನಾನು ಫುಲ್ ಆಫ್ ಮಾಡ್ತೀನಿ ಅನ್ನೋದು ನನಗಿನ್ನ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಆರ್ಟಿಸ್ಟ್ ಆಗಿ ಆ ಥರ ಹೇಳ್ಬಾರ್ದು, ಎಲ್ಲ ಥರನೂ ಮಾಡಬೇಕು. ಬಟ್ ನನಗೆ ಪರ್ಸ್ನಲಿ ನನಗೆ ಈ ಥರ ಪರ್ಫಾರ್ಮೆನ್ಸ್ ಲುಕ್ಸ್ ಮೇಲೆ ಜಾಸ್ತಿ ಎಲ್ಲಿ ಕಾನ್ಸಂಟ್ರೇಟ್ ಮಾಡೋಗೋ ನಂಗೆ ಅಂಥದ್ದು ತುಂಬ ಇಷ್ಟ ಆಗುತ್ತೆ. ಹಾಂ, ಓಕೆ. ರಕ್ಕಸಪುರದೋಳು ಅಂತ ಬಂದಾಗ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರದ ಹೆಸರು ಪಾರ್ವತಿ ಅಂತ. ನೀವೇ ಹೇಳ್ದಂಗೆ ಆಕ್ಚುಲಿ ತುಂಬಾ ರಿವೀಲ್ ಮಾಡಂಗೂ ಇಲ್ಲ. ನನ್ನ ಪಾತ್ರದ ಬಗ್ಗೆ ತುಂಬಾ ಎಲಾಬ್ರೇಟ್ ಆಗಿ ಏನಾದ್ರೂ ಡಿಫ್ರೆಂಟ್ ಆಗಿ ನಾನು ಟ್ರೈ ಮಾಡಿದೀನಿ ಅಂತ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಆ ತರ ಇಲ್ಲ. ವೆರಿ ಅಂದ್ರೆ ಈ ಗರ್ಲ್ ನೆಕ್ಸ್ಟ್ ಡೋರು ಇಲ್ಲ ನಿಮ್ ನೇಬರ್ಸ್ ಆ ತರ ಫೀಲ್ ಅಲ್ಲಿ ಇಡೀ ಸಿನಿಮಾ ಇರುತ್ತೆ. ಸಮಥಿಂಗ್ ಡಿಫ್ರೆಂಟ್. ನಾನು ಏನೋ ಸೆಟಪ್ಪೇ ಬೇರೆ ಇರೋದು ಆ ತರ ಇಲ್ಲ. ವೆರಿ ರಿಲೇಟಬಲ್ ಅಂಡ್ ಲಿಟ್ರಲಿ ಗರ್ಲ್ ನೆಕ್ಸ್ಟ್ ಡೋರ್ ವೈಬ್ಸ್ ಇರುತ್ತೆ. ಅಂಡ್ ತುಂಬಾ ಏನೋ ನಾವು ಆಕ್ಟಿಂಗ್ ಮಾಡ್ಬೇಕು ಅಂತಾನು ಜಾಸ್ತಿ ಏನು ಮಾಡಿಲ್ಲ. ನಾವು ಹೆಂಗಿದೀವೋ ಹಂಗಂಗೆ ಪಾತ್ರಗಳು ಆ ತರನೇ ಸಿಕ್ಕಿದೆ. ನೀವು ನೋಡಿದ್ರೆ ಇಷ್ಟೊಂದು ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದೀರಾ. ನಿಮಗೆ ಮಗು ಇಷ್ಟು ದೊಡ್ಡ ಮಗಳು ಯಾರು ಹೇಳಿದ್ರು ನಿಮ್ಗೆ? ನಾನು ಅವಳು ಫ್ರೆಂಡ್ಸ್. ಸಾರಿ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತ. ನಿಮ್ ಫ್ರೆಂಡ್ ಇದಾರಲ್ಲ, ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ? ಸಕ್ಕ ಚುಟಿ ಇಲ್ಲೇ ಇದಾಳಲ್ಲ, ಕರಿಬೋದ ನಾವಿಬ್ರು ಒಟ್ಟೊಟ್ಟಿಗೆ ಇಂಟರ್ವ್ಯೂ ಕೊಟ್ರೇನೆ ಸರಿ. ಹಾ, ಇವಾಗ ನಿನ್ ಬಗ್ಗೆ ಅವ್ರು ಕೇಳ್ತಾ ಇದಾರೆ. ನಾನು ಫ್ರೆಂಡ್ ಅಂತೆ ಅವರು? ಹೌದು. ಓಕೆ. ಇಬ್ರು ಶೂಟಿಂಗ್ ಅಲ್ಲಿ ಹೇಗಿರ್ತಿದ್ರಿ? ಇಬ್ರು ಮಾತಾಡ್ಕೊಂಡು ಚೆನ್ನಾಗಿರ್ತೀವಿ. ಅವ್ರು ಖುಷಿ ಆಗುತ್ತೆ, ಚೆನ್ನಾಗಿರ್ತೀವಿ. ಅಷ್ಟು ಬಿಟ್ರೆ ಏನೋ ಅವ್ರು ಹೇಳ್ತಿಲ್ಲ. ಇಲ್ಲ ಇವಳು ಸಖತ್ ಚೂಟಿ ಇದ್ದಾಳೆ. ಯಾವ ಡೈಲಾಗ್ ಕೊಟ್ರು ನಮ್ ಡೈಲಾಗು ಇವಳು ನೆನ್ಪಿಟ್ಕೊಂಡಿರ್ತಾಳೆ. ನಾವೇನೋ ಒಂದ್ ಫ್ಲೋನಲ್ಲಿ ತೊದಲ್ಬಿಟ್ರೆ ಅದಲ್ಲ ಇದು ಅಂತ ಇವಳು ಹೇಳೋದು. ನನ್ಗೆ ಇವಳು ಮುಂದೆ ತೊದಲ್ಬಾರ್ದು ಅಂತ
ನಾನ್ ಏನ್ ದೊಡ್ಡದೋ ಚಿಕ್ಕದೋ ಡೈರೆಕ್ಟರ್ ಓಕೆ ಮಾಡ್ತಾರೋ ಇವಳ ಮುಂದೆ ಏನಾರು ತೊದಲ್ ಬಿಟ್ರೆ ಅದಲ್ಲ ನಿಮ್ ಡೈಲಾಗ್ ಇದು ಗೊತ್ತಿಲ್ವಾ ನಿಮ್ಗೆ ಅಂತೇಳಿ ಅಷ್ಟೊಂದು ಮೆಮೊರಿ ಪವರ್ ನೋಡಿ. ಏನೋ ನೋಡಿ ಕೇಳ್ದೆ ಅವಾಗ್ಲೇ ಡೈಲಾಗ್ಸ್ ಇಷ್ಟು ಉದ್ದ ಇರುತ್ತೆ ಹೆಂಗ್ ನೆನ್ಪಿಟ್ಕೊಂತೀರಾ ಅಂತ. ನಾನ್ ಬಾದಾಮಿ ತಿಂತೀನಿ. ನಾನು ಮೋಸ್ಟ್ಲಿ ಅದೊಂದು ಬಿಟ್ಟು ಬೇರೆ ಎಲ್ಲ ತಿಂದಿದೀನಿ ಅನ್ಸುತ್ತೆ ಅಲ್ಲ, ನೀವು ಜೋಳದ ರೊಟ್ಟಿ ಜಾಸ್ತಿ ತಿಂತೀರಿ. ಅದಕ್ಕೆ. ಓಕೆ, ನೀವಿಬ್ರು ಹೇಗಿರ್ತಿದ್ರಿ ಸೆಟ್ ಅಲ್ಲಿ? ಸೆಟ್ ಅಲ್ಲಿ ಇವಾಗ ನಾವು ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡ್ತಾ ಇದೀವಿ, ಸೆಟ್ ಅಲ್ಲಿ ಜಗಳ ಆಡ್ತಾ ಇದ್ವಿ. ಜಗಳ ಆಡ್ತಿದ್ರಾ? ಹೇಗೆ? ಏನಕ್ಕೆ ಹೇಳು? ಏನಿಗ್ ಜಗಳ? ಇವಳು ತರ್ಲೆ ರೇಗಿಸ್ತಾ ಇದ್ಲು ನನ್ಗೆ ಜಾಸ್ತಿ. ರೇಗ್ಸೋದು ನಿಜ? ನೋಡಕ್ಕೆ ನಂಬಾರ್ದು. ಫುಲ್ ಅಮಾಯಕಿ ತರ ಅವಾಗ್ಲೇ ಅಲ್ಲ, ಹಿಂಗೆ ತರ್ಲೆ ಮಾಡ್ಕೊಂಡು ಮಾತಾಡೋದು. ಓಕೆ, ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ಅಭಿನಯಿಸಿದಂತಹ ಅನುಭವ ಹೇಗಿತ್ತು? ರಾಜ್ ಸರ್ ಬ್ರಿಲಿಯಂಟ್. ಅಂದ್ರೆ ನಾನು ಏನೋ ಒಂದು ಸಿಚುವೇಶನ್ ಅಲ್ಲಿ ನೋಡಿ ಏನ್ ಇಷ್ಟು ಬ್ರಿಲಿಯಂಟ್ ಇವ್ರು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇವಳ ಜೊತೆ ಏನೋ ತರ್ಲೆ ಮಾಡ್ತಾ ಇರ್ತಾರೆ. ಏನ್ ಇವ್ರು ಹಿಂಗ ಆಡ್ತಾ ಇದಾರೆ ಅನ್ನೋ ಅಷ್ಟ್ರಲ್ಲಿ ಇನ್ನೊಂದ್ ತರ ಸರ್ಪ್ರೈಸ್ ಕೊಡೋದು. ಇಸ್ ಒಂಥರ ಕಂಪ್ಲೀಟ್ ಪ್ಯಾಕೇಜ್. ತರ್ಲಿ ಇವಳ ಜೊತೆ ಸೇರ್ಕೊಂಡು ಇವಳ ಜೊತೆನೂ ಒಂದ್ 4 ಅವರ್ ಮಾತಾಡಿಸ್ತಾ ಇರ್ತಾರೆ. ಡಿರೆಕ್ಟರ್ ಜೊತೆ ಒಂದ್ 4 ಅವರ್ ಸೀರಿಯಸ್ ಕಾನ್ವರ್ಸೇಷನ್ ಮಾಡ್ತಿರ್ತಾರೆ. ನಾನೇನಾದ್ರು ಕ್ವೆಶನ್ ಕೇಳಿದಾಗ ಅದು ಇನ್ಡೆಪ್ತ್ ಆನ್ಸರ್. ನಾನು ಯಾವ್ದೋ ಒಂದು ರ್ಯಾಂಡಮ್ ಆಗಿ ಏನೋ ಕೇಳಿರ್ತೀನಿ, ಬಟ್ ಅವ್ರು ಅದ್ ಆನ್ಸರ್ ಮಾಡಿರೋ ರೀತಿ ನೋಡಿ ನಾನು ತುಂಬಾ ಡೀಪ್ ಆಗಿ ಆನ್ಸರ್ ಮಾಡ್ತಾರೆ. ನನ್ಗದು ಒಂದೆರಡು ದಿನ ಆದ್ಮೇಲೆ ನನಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ, ಇದ್ದ ಹೇಳಿದವರು ಅಂತ. ವೆರಿ ಇಂಟೆಲಿಜೆಂಟ್. ಅಂಡ್ ಸ್ವಲ್ಪ ಕಮ್ಮಿ ದಿನನೇ ಸಿಕ್ತು ಅವ್ರ ಜೊತೆ ಕೆಲಸ ಮಾಡಕ್ಕೆ. ಇನ್ನ ಒಂದ್ ಪಿಕ್ಚರ್ ಅಲ್ಲಿ ಜಾಸ್ತಿ ಜನ ಮಾಡಿದ್ರೆ ನಾನು ತುಂಬಾ ಇಂಟೆಲೆಕ್ಚುಯಲ್ ಆಗಿ ನಿಮ್ಗೆ ಆನ್ಸರ್ಸ್ ಕೊಡ್ತೀನಿ ನೆಕ್ಸ್ಟ್ ಟೈಮ್. ಇವ್ರಿಗೇನೋ ಹೇಳ್ತಾ ಇದ್ರು, ಇವ್ರು ಅವಾಗ್ಲೇ ಬರೀ ನನ್ಗೆ ಒಗಟ್ ಕೇಳ್ತಾ ಇದ್ರು, ಒಗಟ್ ಕೇಳ್ತಾ ಇದ್ರು ನನ್ನ ಹತ್ರ ಅಂತ ಇವ್ರು ಹೇಳ್ತಾ ಇದ್ರು. ಏನೇನೋ ಕೇಳ್ತಿ, ಇವಳೇ ಆನ್ಸರ್ ಮಾಡ್ತಾ ಇದ್ರು, ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಯಾವ್ದು ನಿಂಗೆ ಯಾವ್ದಾರು ನೆನ್ಪಿದ್ಯಾ? ಮಂಗಣ್ಣ ಅಂಗಿ ಮುಚ್ಕೊಂಡು ಹಿಂಗಣ್ಣ ಆದ್ರೆ ಬಾಳೆಹಣ್ಣು. ಅದಕ್ಕೆ ಆನ್ಸರ್ ಏನು? ಬಾಳೆಹಣ್ಣು. ಇನ್ನೊಂದು ಇದು ಜಬ್ಬಿದ್ರೆ ಊರು ತುಂಬಾ ಮಕ್ಕಳು ಅಂದ್ರೆ ಬೆಳ್ಳುಳ್ಳಿ. ನೋಡ್ರಿ ಈ ತರ ಎಷ್ಟು ಅವರು ಆನ್ಸರ್ ಮಾಡ್ತಾರೆ ಎಲ್ಲ. ನಂಗೆ ಗೊತ್ತಾಗ್ತಿಲ್ಲ. ಹೌದಾ? ನಿಮಗೆ ಕೇಳ್ತಿರ್ಲಿಲ್ವಾ? ನಾನು ಹೇಳಲ್ಲ ಅಂತ ಗೊತ್ತು ನೋಡಿ. ಕೇಳ್ತಿದ್ರು, ಹೇಳಿ ನೀನ್ ಹೇಳು ಎಲ್ಲ ಹೇಳ್ತಾ ಇದ್ರು. ಅಮ್ಮ ಗೊತ್ತಾಗ್ತಿರ್ಲಿಲ್ಲ. ಅಮ್ಮನ ಅಮ್ಮ ಮಗಳು ಬಾಂಡಿಂಗ್ ಹೆಂಗ್ ವರ್ಕ್ ಆಗಿದೆ? ಅದ್ ನಂಗೆ ಇವ್ರಮ್ಮನ್ ಕೇಳ್ಬೇಕು ನೀವು. ಸಾರಿ, ಫ್ರೆಂಡ್ಶಿಪ್ ಬಾಂಡಿಂಗ್. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ನನ್ ಮಗಳು ಪಾತ್ರನೇ ಮಾಡಿ. ಇವಾಗ ಬಂತು ವಿಷಯ. ನಾನು ಸಂತೂರ್ ಮಾಮ್ ಬೈ ದ ವೇ. ಅದು ಆಡಿಯನ್ಸ್ ಗೆ ಗೊತ್ತಾಗುತ್ತೆ. ಇಲ್ಲ, ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನಂಗೆ ನನ್ ತಲೆಯಲ್ಲಿ ಮಕ್ಕಳಂದ್ರೆ ಇರಿಟೇಟಿಂಗು ಅಂತ ಕಿವಿ ಮುಚ್ಕೊ. ಮಕ್ಕಳಂದ್ರೆ ಇರಿಟೇಟಿಂಗ್ ಜೊತೆ ಎಲ್ಲ ಹೆಂಗ್ ಆಕ್ಟ್ ಮಾಡೋದು, ಏನೋ ನಾವೇನೋ ಒಂದ್ ಚೆನ್ನಾಗಿ ಮಾಡ್ಬಿಟ್ಟಿರ್ತೀವಿ, ಇವರಿಂದ ತಿರ್ಗಾ ಆಗತ್ತೆ ಅಂತ ಆ ತರ ಇತ್ತು. ಶಿ ಪ್ರೂವ್ಡ್ ಎವ್ರಿಥಿಂಗ್ ರಾಂಗ್. ಇವಳು ತುಂಬಾ ಚೆನ್ನಾಗಿ ಅಂದ್ರೆ ಪಟ್ 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 ಅಂತ ಮಾಡ್ತಾಳೆ. ಅಂಡ್ ಒಂದು ದಿನಾನು ಕ್ರ್ಯಾಂಕಿನೇ ಆಗಿಲ್ಲ. ನಾನೇನ್ ಅನ್ಕೊಂತ ಇದ್ದೆ, ಈ ಮಕ್ಕಳೆಲ್ಲ ಹಠ ಮಾಡಿ ನಮಗೆ ಪಿಜ್ಜಾ ಕೊಟ್ರೇನೆ ನಾನು ಇವಾಗ ಆಕ್ಟಿಂಗ್ ಮಾಡೋದು, ಚಾಕ್ಲೇಟ್ ಕೊಟ್ರೇನೆ. ಒಂದು ದಿನ ಬಿಟ್ರೆ ಏನು ತಿನ್ನಲ್ವಂತೆ. ಇವ್ಳು ತಿಂದಿರೋ, ನೀವು ಲಂಚ್ ಟೈಮ್ ಅಲ್ಲಿ ಅವ್ರ ಅಮ್ಮ ಏನ್ ತಿನ್ನಿಸ್ತಾ ಇದ್ರು ಅಷ್ಟೇ. ನನ್ಗೆ ಏನು ಮಧ್ಯ ಅದ್ಬೇಕು ಇದ್ಬೇಕು ಇಲ್ಲ, ಎತ್ ಕೊಟ್ರೇನೆ ನಾನು ಆಕ್ಟಿಂಗ್ ಇಲ್ಲ ಹಂಗಂತ ಆತರ ಮಾಡೋರು ತಪ್ಪು ಅಂತ ನಾನು ಹೇಳ್ತಾರೆ. ಇವಳು ಹಂಗ್ ಮಾಡಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಮಕ್ಕಳು ನಾನು ಹಂಗೆ ಮಾಡಿರ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಅಂದ್ರೆ ಮಕ್ಳಂತಂದ್ರೆ ದೂರ. ಮತ್ತೆ ನನ್ಗೆ ಹಿಂಗೆ ನೀವೇ ಅಂದ್ರೆ ನಿಮ್ಕಿನ ರೀ, ನಾನು ಬರಲ್ಲ, ನೀವೇ ಏನಾದ್ರು ಕೇಳ್ಬೇಕು. ಓಕೆ, ನೆಕ್ಸ್ಟ್ ರಕ್ಕಸಪುರದಳು ಒಂದು ಬಹುತಾರಾಗಣ ಇರುವಂತಹ ಸಿನಿಮಾ. ಒಬ್ಬೊಬ್ರು ಫಸ್ಟ್ ರವಿ ಸಾರಂಗ್ ಅವರ ಫಸ್ಟ್ ಡೈರೆಕ್ಟೆಡ್ ಮೂವಿ. ಬಟ್ ನಾನು ಅವಾಗ್ಲಿಂದ ಒಂದಷ್ಟು ಜನರನ್ನ ಮಾತಾಡ್ಸ್ತಾ ಬಂದೆ. ನೀವು ಮಾತಾಡಿದ್ರಿ, ಸಿನಿಮಾಟೋಗ್ರಫರ್ ಮಾತಾಡಿದ್ರು, ಇವ್ರು ಮಾತಾಡಿದ್ರು. ಸೊ ನಂಗೆ ಅವ್ರ ಫಸ್ಟ್ ಡೈರೆಕ್ಷನ್ ಸಿನಿಮಾ ಅಂತಾನೆ ಅನ್ನಿಸ್ತಾನೆ ಇರಲಿಲ್ಲ. ಪಕ್ಕಾ ಎಲ್ಲ ಪ್ಲಾನ್ ಮಾಡ್ಕೊಂಡು ಸೆಟಲ್ಡ್. ಅವ್ರು ಆಕ್ಚುಲಿ ತುಂಬಾ ವರ್ಷದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ಥಿಂಕ್ ಪ್ರೇಮ್ ಸರ್ ಜೊತೆ ಅವ್ರು ಕೆಲಸ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಂತ ಅನ್ಸದೇ ಇಲ್ಲ. ವೆರಿ ವೆರಿ ಫೋಕಸ್ಡ್. ಒಂಚೂರು ಸ್ಮಾಲ್ ಟಾಕ್ಸ್ ಮಾಡಲ್ಲ ಅವರು. ಹಲೋ ಸರ್, ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಹಿಂಗೆ ಫುಲ್ ಸೀರಿಯಸ್ ಆಗಿರ್ತಾರೆ ಅವ್ರು. ಆ ತರ ಅವ್ರು. ನಮ್ದು ಇದೆ ಶೂಟಿಂಗ್ಗೆ ಮುಗಿದ್ಮೇಲೆ ಇನ್ನೇನು ಸರ್ ಬರ್ತೀನಿ, ಥ್ಯಾಂಕ್ ಯು, ಚೆನ್ನಾಗಿತ್ತು,
ಥ್ಯಾಂಕ್ ಯು ಮೇಡಮ್ ಅವಾಗೆ ಮಾತಾಡ್ಸಿದವ್ರು, ಅಲ್ಲಿವರೆಗೂ ಮಾತಾಡ್ಸಿಲ್ಲ. ಓಕೆ, ನಾನು ಸಿನಿಮಾಟೋಗ್ರಫರ್ ಡೇವಿಡ್ ಸರ್ನ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳಿದ್ರು ನಂಗೆ ಶೂಟಿಂಗ್ ಅಲ್ಲಿ ಕೆಲವೊಂದು ಭಯಾನಕ ಅನುಭವ ಆಯ್ತು ಅಂತ. ಸೊ ನಿಮಗೇನಾರ ಆ ರೀತಿ ಆಯ್ತಾ? ಏನೂ ಆಗಿಲ್ಲ. ಏನಾಯ್ತಂತೆ? ಶೂಟ್ ಅಂದ್ರೆ ಟೀಸರ್ ಅಲ್ಲಿ ಕೆಲವೊಂದು ಟ್ರಿಕ್ಕಿ ಆಗಿರುವಂತಹ ಸಿಚುವೇಶನ್ಸ್ ನ ಅಲ್ಲಿ ಆಡ್ ಮಾಡಿದ್ದಾರೆ. ಬೆಂಕಿ ಹತ್ಕೊಳ್ಳೋದು, ಗಾಡಿ ಉಟ್ಕೊಳ್ಳೋದು, ಆ ರೀತಿ. ಅಂದ್ರೆ ನಿಮಗೆ ಯಾವ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ? ಇಲ್ಲ, ನನ್ಗೆ ಸೆಟ್ಟಲ್ ಆಕ್ಸಿಡೆಂಟ್ಸ್ ತರ ಆತರ ಏನೂ ಆಗಿಲ್ಲ. ಮೇ ಬಿ ಅವ್ರು ಶೂಟ್ ಮಾಡೋವಾಗ ಆಗಿದೆ. ನಂದು ಥ್ಯಾಂಕ್ ಗಾಡ್ ನಿಮ್ ಪಾರ್ಟ್ ಅಲ್ಲಿ ಎಲ್ಲ ಏನಾಗಿಲ್ಲ ಅಷ್ಟೆಲ್ಲ ಮಾಡ್ಬೇಕಾದ್ರೆ. ಓಕೆ, ನೀವು ಅವಾಗ್ಲೇ ಏನೋ ಏಟ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ? ಒಂದ್ ಶಾರ್ಟ್ ಅಲ್ಲಿ ತಲೆಗೆ ಹೊಡೆಯೋ ಸೀನು ನಿಜವಾಗ್ಲೂ ಹೊಡೆದ್ಬಿಟ್ಟ ಅವ್ನು ಜೋರಾಗ. ಜೋರಾಗಿ ಅಷ್ಟೇ. ಏನು 1 ಸೆಕೆಂಡ್ ಇರಂತು ಅಷ್ಟೇ. ಇವಾಗೇನಿಲ್ಲ. ಇವಾಗ ನೀವ್ ಹೇಳ್ಬೇಕು, ನಾನು ನಾರ್ಮಲ್ ಆಗಿ ನಿಮ್ಗೆ. ಇಲ್ಲ ನಾರ್ಮಲ್ ಆಗಿದ್ದೀರಾ, ನಾರ್ಮಲ್ ಆಗಿದಾರಲ್ಲ ಅಷ್ಟೇ. ಅದೆಲ್ಲ ಏನ್ರಿ ಇಲ್ಲ ಅಲ್ಲ. ಓಕೆ, ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಹೇಗಿತ್ತು? ಒಳ್ಳೆ ಊಟ ಕೊಡ್ತಾ ಇದ್ರು. ಹೇಳು, ಏನೇನ್ ಪ್ರೊಡಕ್ಷನ್ ಏನೇನ್ ಕೊಡ್ತಾ ಇದ್ರು? ಒಳ್ಳೆ ಎಲ್ಲ ವ್ಯವಸ್ಥೆ, ಎಲ್ಲ ಕ್ಯಾರವ್ಯಾನ್ಸ್ ಆಗಿರ್ಲಿ ಎಲ್ಲ. ನಮ್ಗೆ ಔಟ್ಡೋರ್ ಶೂಟಿಂಗ್ ಅಲ್ಲಿ ಮೇನ್ಲಿ ಹುಡುಗಿರಿಗೆ ವಾಶ್ರೂಮ್ ಇದು ಪ್ರಾಬ್ಲಮ್ ಇತ್ತು, ಅದೆಲ್ಲ ಏನೂ ಇಲ್ಲ. ಸೆಟ್ಟಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ. ಆ್ಯಂಡ್ ವೆರಿ ಕೇರಿಂಗ್ ಆಲ್ಸೋ. ಏನೋ ಕೊಡೋಕ್ ಕಾಟಾಚಾರಕ್ ಮಾಡಕ್ಕೂ ಒಂಥರ ನಮ್ ಎಫರ್ಟ್ಸ್ ಹಾಕಿ ಕೇರ್ ಮಾಡೋದು ಕಾಣಿಸ್ತಾ ಇತ್ತು. ಅದಕ್ಕೆ ಮತ್ತೆ ಮತ್ತೆ ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಸಾಂಗ್ಸ್ ಗಳಲ್ಲಿ ಅರ್ಚನಾ ಅವರು ಕಾಣಿಸ್ಕೊಳ್ತಾರ? ಸಾಂಗ್ಸ್ ಅಲ್ಲಿ ಕಾಣಿಸ್ಕೋತೀನ ಅಂತ ಕೇಳ್ತಿದ್ದಾರೆ. ನಿನ್ಗೇನಾರು ಗೊತ್ತಾ ಫಿಲಮ್ ಅಲ್ಲಿ ಸಾಂಗ್ಸ್ ಇದೆಯಾ? ಮಾಂಟಾಜ್ ಸಾಂಗ್ಸ್ ಇರ್ಬೋದು, ಅದ್ ಬಿಟ್ರೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಎಲ್ಲೋ ದೂರದ ಮಾತು. ನೀವ್ ಏನ್ ಹೇಳ್ತಾ ಇದೀರಾ? ಅಯ್ಯೋ, ಡ್ಯಾನ್ಸ್ ಬರುತ್ತಾ? ಇಲ್ಲಮ್ಮ, ಡ್ಯಾನ್ಸ್ ಬರಲ್ಲ. ಬರುತ್ತೆ, ಆದ್ರೆ ಎಲ್ಲಾರ ಮುಂದೆ ಮಾಡೋಷ್ಟು ಧೈರ್ಯ ಇನ್ನ ಬಂದಿಲ್ಲ. ಯಾಕೆ? ಏನೋ ಮಗಳೇ ಎಷ್ಟು ಖುಷಿ ಖುಷಿಯಿಂದ ನಂಗೆ ಹಾಡು ಬರುತ್ತೆ, ಡ್ಯಾನ್ಸ್ ಬರುತ್ತೆ, ಇವಳು ಮಾಡ್ತಾಳೆ. ಇವಳಿಗೆ ಏನು ಮಾಡ್ತಾಳೆ ಚೆನ್ನಾಗಿ. ಅಮ್ಮಂಗೆ ಹೇಳ್ಬೇಕು ತಾನೆ. ಅಮ್ಮ ಅಲ್ಲ, ಸಾರಿ, ಫ್ರೆಂಡ್ ಹೇಳ್ಬೇಕು ತಾನೆ. ಯಾವಾಗಾದ್ರೂ ಒಂದ್ಸಲ, ಯಾವಾಗಾದ್ರೂ ಪ್ರಮೋಷನ್ ಇದ್ದಾಗ ಮಾತ್ರ ಸಿಗೋದು. ನಿಮ್ ಶೂಟಿಂಗ್ ಎಷ್ಟು ದಿನ ನಡೀತು? ನಿಮ್ ಪಾರ್ಟ್ ನಿಮ್ಗೆ 10 to 12 days ಇತ್ತು. 10 to 12 days. ಓಕೆ, ನಾನು ಒಂದು 4-5 ಪ್ರಶ್ನೆ ಕೇಳ್ತೀನಿ, ಓಕೆನಾ? ಅದಕ್ಕೆ ಆನ್ಸರ್ ಮಾಡ್ಬೇಕು. ಅಮ್ಮ ಸಾರಿ, ಫ್ರೆಂಡ್ ಆನ್ಸರ್ ಮಾಡ್ತಾರಾ, ಫ್ರೆಂಡ್ ಆನ್ಸರ್ ಮಾಡ್ತಾರಾ? ಯಾರಿಗೆ ಗೊತ್ತೋ ಅವ್ರು ಪಟ್ ಅಂತ ಆನ್ಸರ್ ಮಾಡ್ಬೇಕು, ಓಕೆನಾ? ರೆಡಿ? ರಾಂಗ್ ಆನ್ಸರ್ಸ್ ಮಾಡ್ಬೇಕು. ರಾಂಗ್ ಆನ್ಸರ್ಸ್ ಓಕೆನಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಯಾರನ್ನ ಕರಿತೀವಿ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಯಾರನ್ನ ಕರಿತೀವಿ? ಯಾರನ್ನ ಕರಿತೀವಿ? ಗೊಂಬೆ. ಗೊಂಬೆ. ನಿಮ್ಮ ಆನ್ಸರು? ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಇಷ್ಟೊಂದು ಯೋಚನೆ ಮಾಡೋ ಕ್ವಶನ್ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಯಾರನ್ನು ಕರಿತೀವಿ? ನೀವೇ. ವೆರಿ ಗುಡ್ ಗರ್ಲ್. ನಮ್ಮ CM ಯಾರು? ರಾಜ್ ಶೆಟ್ಟಿ. ಕರ್ನಾಟಕದ ರಾಜಧಾನಿ ಯಾವುದು? ಮೈಸೂರು. ಚಿಕ್ಕಮಂಗ್ಳೂರು. ಓ, ಬ್ಯಾಂಗ್ಳೂರಂತೆ. ಚಿಕ್ಕಮಂಗ್ಳೂರು. ಓ, ಇಲ್ಲ ಅಂದ್ರೆ ಚಿಕ್ಕಮಂಗ್ಳೂರು. ವೆರಿ ಗುಡ್. ನಿಮ್ಮ ಹೆಸರೇನು? ಗೊಂಬೆ ಅಲ್ಲ. ರಾಂಗ್ ಆನ್ಸರ್ ಹೇಳ್ಬೇಕು, ಅದು ರಾಂಗ್ ಅಲ್ವಾ? ರಾಂಗ್ ಹೇಳು. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಬಾಮಾಮಣಿ. ಮಾಮ ಅಲ್ರಿ, ಬಾಮ. ನಮ್ಮ PM ಯಾರು? ಸಿದ್ದರಾಮಯ್ಯ ಅವರು. ನಮ್ಮ PM ಯಾರು? ರವಿವರ್ಮ. ಅಯ್ಯ, ಅವ್ರ ಹೆಸರು ಎಷ್ಟು ಸಲ ಹೇಳ್ತೀಯ? ಬೇರೆ ಹೇಳು. ರವಿವರ್ಮ ಸರ್ರಾ? ಓಕೆ, ಅವರೇ PM ಇವಾಗ. ನಮ್ಮ ದೇಶದ ರಾಜಧಾನಿ ಯಾವುದು? ಹಿಮಾಚಲ್ ಪ್ರದೇಶ. ನಿಮಗೆ? ಮದ್ದೂರು. ಇವಾಗ ಇಬ್ರು ಇರ್ತಾರೆ, ರಮೇಶ ಸುರೇಶ ಅಂತ, ಓಕೆನಾ? ಇಬ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕಡೆ ದುಡ್ಡು ಬಿದ್ದಿರುತ್ತೆ, ಮತ್ತೊಂದು ಕಡೆ ಮೂಳೆ ಬಿದ್ದಿರುತ್ತೆ. ಅವರು ದುಡ್ಡು ಎತ್ಕೊಳ್ಳಲ್ಲ, ಮೂಳೆ ಯಾಕೆ ಎತ್ಕೊಳ್ತಾರೆ? ಯಾಕಂದ್ರೆ ಅವ್ರ ತಲೆಯಲ್ಲಿ ಮೂಳೆ ಇಲ್ಲ, ಇದ್ದಿದ್ರೆ ಅವ್ರು ದುಡ್ಡು ಎತ್ಕೊಂಡಿರೋದು. ರಾಂಗ್. ನೀನು ಹೇಳೆ. ಸಾರಿ, ಮುಳ್ಳು. ಮತ್ತು ಮೂಳೆ ಅಂದ್ರಿ? ಅದು ಮಿಸ್ ಆಯ್ತು. ಮುಳ್ಳು ಎತ್ಕೋತಾರ? ಗೊತ್ತಿಲ್ಲಪ್ಪ, ನೀನು ಹೇಳೆ. ಇವಳು ಗೊತ್ತಿರುತ್ತೀವಲ್ಲ. ಯೋಚನೆ ಮಾಡ್ತಾ ಇದ್ದಾರೆ ಮೇಡಮು. ಇನ್ನೊಂದು ಆಪ್ಷನ್ ಇದೆ. ಮಾನ ಮರ್ಯಾದೆ ಪ್ರಶ್ನೆ ಹೇಳೋ, ನಂಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ. ಓಕೆ, ಪಾಸ್. ಗೊತ್ತಿಲ್ಲ ನಮ್ಗೆ. ನಾನೇ ಹೇಳ್ತೀನಿ.
ಯಾಕೆಂದ್ರೆ ರಮೇಶ ಸುರೇಶ ಇಬ್ರು ಕ್ಯಾಟ್. ಏನೋ. ಓಕೆ, ನೈಸ್, ವೆರಿ ಕ್ಯೂಟ್, ಥ್ಯಾಂಕ್ ಯು. ನೆಕ್ಸ್ಟ್. ಬೀಚ್ ಹತ್ರ ತುಪ್ಪ ಸಿಕ್ಕರೆ ಅದಕ್ಕೇನಂತಾರೆ? ಬೀಚ್ ಹತ್ರ ತುಪ್ಪ ಸಿಕ್ಕರೆ ಬಟರ್ ಅಲ್ಲ. ಬೀಚ್ ಹತ್ರ ತುಪ್ಪ ಸಿಕ್ಕಿದ್ರೆ ಬಿಸಿ ತುಪ್ಪ. ರಾಂಗ್. ಮತ್ತೆ ಬೀಚ್ ಕ್ಲೂ ಕೊಡಲ್ಲಪ್ಪ. ಟ್ರೈ ಈ ಮಾಡಿ. ಆನ್ಸರ್ ಇದು. ಇಲ್ಲಿಂದ ಆನ್ಸರ್ ಮಾಡ್ಬೇಕು. ಯೋಚನೆ ಮಾಡ್ಬೇಕು. ಜೋಳದ ರೊಟ್ಟಿ, ಮುದ್ದೆ, ಬಸ್ಸಾರು, ಉಪ್ಸಾರು ಎಲ್ಲ ತಿಂದಿದ್ದೀರಾ? ಮುದ್ದೆನಾ? ಅಲ್ಲ, ನೀವು ತಿಂದಿದ್ದೀರಾ ಅಂತ. ಅದ್ರ ಜೊತೆಗೆಲ್ಲ ತಿಂತೀವಿ ಅದನ್ನ. ಬೆಣ್ಣೆ. ಬೀಚ್ ಹತ್ರ ತುಪ್ಪ ಸಿಕ್ಕಿದ್ರೆ ಗೊತ್ತಿಲ್ಲ. ಮರಳು ಮರಳಾದ ತುಪ್ಪ. ಮೈ ಗಾಡ್. ಓಕೆ ಮ್ಯಾಮ್. ಹೇಗೆ ನಾನು ಸೂಪರ್ ಚಪ್ಪಾಳೆ ಹೊಡೆದ್ಬಿಡು ಅವ್ರಿಗೆ. ಥ್ಯಾಂಕ್ ಯು. ಓಕೆ, ಇನ್ನೊಂದೇ ಒಂದು. ಓಕೆ. ಗಾಳಿಪಟಕ್ಕೆ ಕೋಪ ಬಂದರೆ ಅದಕ್ಕೆ ಏನಂತಾರೆ? ಬಿರುಗಾಳಿ ಪಟ. ಕರೆಕ್ಟ್. ಇದಕ್ಕೊಂದಕ್ಕೆ ಅವ್ರ ಆನ್ಸರ್ ಕೊಟ್ಟಿದ್ದ. ಟೋಟಲಿ ಸೋತಿದ್ದೀರಾ. ದಡ್ಡಿ ಹೇಳ್ಬೇಕು ತಾನೇ ನೀನು. ಒಂದಕ್ಕೆ ಆನ್ಸರ್ ಮಾಡಿದ್ದು. ಇವಾಗ ನಿಮ್ಮ ಹತ್ರ ಇರೋ ಏನಾದ್ರು ಗಿಫ್ಟ್ ಇಲ್ವಾ? ಅಲ್ಲ, ನಿಮ್ಮ ಹತ್ರ ಇರೋ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ನ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಯಾಕಂದ್ರೆ ಎಲ್ಲ ಪ್ರಶ್ನೆಗೂ ಸೋತಿದ್ದೀರಾ. ಟ್ಯಾಲೆಂಟಾ ಮೇಡಮ್? ಎಷ್ಟು ಅಂತ ನಾವು ಪ್ರೂವ್ ಮಾಡ್ಕೊಳ್ಳೋದು. ಟ್ಯಾಲೆಂಟ್ ಇದೆ, ತಗೊಳ್ಳಿ. ನೀನೇ ಹೇಳೆ, ಏನಾದ್ರು ಟ್ಯಾಲೆಂಟ್ ತೋರಿಸ್ತೀಯಾ? ನನ್ನ ಬದಲು ಯೂಸ್ ಮಾಡ್ತಾರೆ. ತೋರಿಸ್ಬೇಕು ಇವಾಗ ಏನಾದ್ರು. ಯಾಕಂದ್ರೆ ಈ ಫ್ರೆಂಡ್ಸ್ ಇಬ್ರು ಸೋತಿದ್ದೀರಾ. ಏನಾದ್ರು ಒಂದು ಟ್ಯಾಲೆಂಟ್, ಒಂದು ಹಾಡು ಹೇಳ್ಬಿಡು. ಒಂದ್ ಹೇಳು ಸಾಕು. ಇವಳು ಹೇಳಿದ್ರೆ ಹೇಳ್ತಾನೆ. ಹೇಳಿ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿಕೊಡಬೇಕು ಅಷ್ಟೇ. ಅಷ್ಟೇ. ಈ ದಾರಿ ಅಲ್ಲ, ಈ ದಾರಿ ಹೋಗೋದಿಲ್ಲ. ತರಂಗದಿಂದ ಬಹಿರಂಗ. ಹೆಂಗೆ ಟ್ಯಾಲೆಂಟ್ಸ್? ಹೆಂಗಿದೆ? ವೆರಿ ನೈಸ್, ಸೂಪರ್. ಎಷ್ಟು ಸಲ ನೋಡಿದ್ಯಾ ಫಿಲಮ್ ನೀನು? ಹೆಂಗೆ? ಒಂದ್ಸಲ ನಾನು ಕೇಳಿದಾಗ ನಾನು ಫಿಲ್ಮೇ ನೋಡಲ್ಲ, ಬರೀ ಓದ್ತಾ ಇರ್ತೀನಿ. ಅಷ್ಟೇ. ಆಮೇಲೆ ರೀಲ್ಸ್ ಅಲ್ಲಿ 1,000-3,000 ಸಲ ನೋಡಿರ್ತೀಯ ಕಳ್ಳಿ. ಇಲ್ಲ ಮೊಬೈಲು ನೋಡಲ್ವಂತೆ, ಟಿವಿನೂ ನೋಡಲ್ವಂತೆ. ಹೌದಾ? ನಾನು ಥಿಯೇಟರ್ ಅಲ್ಲಿ ಪಾನಿಪುರಿನೂ ತಿನ್ನಲ್ವಂತೆ. ಪಾನಿಪುರಿ ತಿನ್ನಲ್ವಾ ನೀನು? ವೀಕೆಂಡ್ ಅಲ್ಲಿ ಒಂದ್ಸಲ ಬಂತಲ್ಲ, ಇನ್ನೇನ್ ನಾಡಿದ್ ವೀಕೆಂಡ್. ನಾಳೆ ನಾಡಿದ್ದು. ಒಟ್ಟಿಗೆ 3 ಪ್ಲೇಟ್ ವಾರಕ್ಕಾಗೋದಿಲ್ಲ, ಒಂದ್ಸಲ ತಿನ್ಬಿಡೋದು. ಮತ್ತೆ ಮತ್ತೆ ಪಲ್ಲವಿ, ನಿಮ್ಗೆ ಏನಾರು ಬೋರ್ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತದೆ ನಿಮ್ಮ ಉತ್ತರಗಳನ್ನೆಲ್ಲ ಕೇಳಿ. ತುಂಬಾ ಖುಷಿ. ಏನು ಆನ್ಸರೇ ಮಾಡ್ತಾ ಇಲ್ಲ ಅಂದ್ರೆ ಈಗ? ಅಲ್ಲ, ನಾನು ಕೇಳಿದ ಪ್ರಶ್ನೆಗಳ ಎಕ್ಸ್ಟ್ರಾರ್ಡಿನರಿ ಆಗಿ ಆನ್ಸರ್ ಮಾಡಿದ್ರಿ ಅಲ್ಲ. ಓಕೆ, ಈಗ ರಕ್ಕಸಪುರದಳು ಸಿನಿಮಾ ಕಡೆ ಮತ್ತೆ ಬರೋಣ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತದೆ. ಅಂದರೆ ನಾವು ಮಾಡಿರೋ ಕೆಲಸಗಳು ರಿಲೀಸ್ ಆದರೆ ಇನ್ನೊಬ್ರು ನೋಡಿದ್ರೇ ಅಲ್ವಾ ನಮಗೆ ಮೋಟಿವೇಶನ್ ಸಿಗೋದು. ಆ್ಯಂಡ್ ಹಾಗೆ ಮುಂದೆ ಕೆಲಸ ಅವ್ರು ಕಾಸ್ಟ್ ಮಾಡೋಕ್ಕೂ ಒಂದು ಏನಾದ್ರು ರೆಫರೆನ್ಸ್ ಇರುತ್ತಲ್ವ. ಸೊ ಖುಷಿ ಆಗುತ್ತೆ. ರಿಲೀಸ್ ಆಗಲಿ, ತುಂಬ ಸಂತೋಷ. ನೀವು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ಎಲ್ಲರೂ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಅಷ್ಟೇ. ನೋಡಿ ಏನು ಅನಿಸುತ್ತೆ ಹೇಳಿ. ಇನ್ನೊಂದೆರಡು ಕ್ವಶನ್ ಇದೆ, ಹೇಳಿ. ರಾಜ್ ಬಿ ಶೆಟ್ಟಿ ಅವರ ಹಾಗೆ ನಿಮ್ಮ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗಿದೆ? ಅದು ನೀವು ಹೇಳ್ಬೇಕು, ನಾವಿನ್ನೂ ನೋಡಿಲ್ವಲ್ಲ. ನೋಡ್ಬಿಟ್ಟು ಹೇಳಿ. ನಾವೇ ಎಲ್ಲ ಹೇಳ್ಬಿಟ್ಟು ಆಮೇಲೆ ನೋಡಿದ್ಯಾ ಏನೇನೆಲ್ಲ ಹೇಳಿದ್ಲು ಅಂತ ನೀವು ಹಂಗೂ ಹೇಳ್ಬೋದು. ಇಲ್ಲ ಯಾಕೆ ಬೇಕು ಅಲ್ವಾ? ಏನೋ ಹೇಳಕ್ ಬಂದ್ಯಾ? ಅವಳು ಏನು ಹೇಳ್ಬೇಡ ಅಂತ ಹೇಳಿ. ಏನು ಹೇಳಿಲ್ಲ ಅವಳು. ನಮ್ಗೆ ಹೇಳಕ್ ಬಿಡಲ್ಲ ಡೈರೆಕ್ಟರ್, ಫುಲ್ ಸ್ಟ್ರಿಕ್ಟು. ಒಂದು ಚೂರಾದ್ರೂ ಹೇಳ್ಬೇಕು ತಾನೆ, ನಮಗೆ ಕ್ಯೂರಿಯಾಸಿಟಿ ಬರಂಗ್ ನೀವೇನಾದ್ರು ನಂಗೆ ಹಂಗೆ ಹೇಳಿ ಮಾತಾಡಕ್ಕೆ ಬರಲ್ಲ. ಹೇಳಿದ್ರೆ ಕೂಡಿಸ್ಕೊಂಡು ನಿಮಗೆ ಕತೆ ಹೇಳ್ಬಿಡ್ತೀರಾ? ಬೇಡ. ಅದಕ್ಕಲ್ಲ, ಒಂಚೂರು ನೋಡಿದ್ರು ಮೂಡ್ ಬರಲ್ಲ ನೋಡಕ್ಕೆ. ನೋಡಿದ್ವಿ, ಕೇಳಿದ್ವಿ, ಇದು ಉತ್ತರ ಅಂದ್ರೆ ಅದೇ ನಾನು ಹೇಳಿಲ್ಲ, ಮೂಡ್ ಬರಲ್ಲ ಅಲ್ಲಿ ಸಿನಿಮಾ ನೋಡಕ್ಕೆ. ಓಕೆ, ನೆಕ್ಸ್ಟ್ ಮತ್ತೆ ಅಯ್ಯನ ಮನೆ ಸೀರೀಸ್ ತರ ಯಾವ್ದ್ರಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ? ಸದ್ಯಕ್ಕೆ ಬಂದಿಲ್ಲ. ಆಕ್ಚುಲಿ ಸೀರೀಸ್ ಇಷ್ಟ ಆಗುತ್ತಾ, ಸಿನಿಮಾಗಳು ಇಷ್ಟ ಆಗುತ್ತಾ? ಯಾವುದೋ ಒಂದು ಆಕ್ಟ್ ಮಾಡ್ಬೇಕಷ್ಟೆ, ಚೆನ್ನಾಗಿ ಒಳ್ಳೆ ಪಾತ್ರ ಸಿಗ್ಬೇಕು. ಸೀರೀಸೋ, ಸಿನಿಮಾನೋ, ನಾಟಕನೋ, ಏನೋ ಒಂದು
ನಾಟಕಗಳಲ್ಲೆಲ್ಲ ನಾನು ಮುಂಚೆ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ಸೋಂಬೇರಿಯಾಗಿ ಹೋಗಿದ್ದೀನಿ, ಬಟ್ ಮಾಡ್ಬೇಕು. ಸೋಂಬೇರಿ. ಅಂದ್ರೆ ಪ್ರಾಕ್ಟೀಸ್ ಎಲ್ಲ ಅದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ, ಅದು ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೇನೋ ಮಾಡ್ತಾ ಇಲ್ಲ. ಸದ್ಯಕ್ಕೇನು ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ ನೆಕ್ಸ್ಟು ಇವರು ಪ್ರಮೋದ್ ಜೊತೆ ಶೂಟಿಂಗ್ ನಡೀತಾ ಇದೆ. ಇವರು ರತ್ನನ್ ಪ್ರಪಂಚ ಮಾಡಿರ್ತಾರಲ್ಲ ಅವ್ರಿಗೆ, ಅದು ರಿಲೀಸ್ ಆಗಬೇಕು. ಓಕೆ, ಮಾರ್ಕಲ್ಲೂ ಕಾಣಿಸ್ಕೊಂಡಿದ್ರಿ, ತುಂಬ ಚೆನ್ನಾಗಿ ಕಾಣಿಸಿದ್ರಿ. ನಂಬಿದ್ರ ನಾನು ಪೊಲೀಸ್ ಅಂದರೆ? ನಂಬಲಿಲ್ವಾ? ನಮ್ಮದೇ ನಮ್ಮ ಮುಖ ಒಂಥರ ತಿಟ್ಕೊಂಡ್ರಲ್ಲ. ಇಲ್ಲ, ಚೆನ್ನಾಗಿ. ಸುದೀಪ್ ಸರ್ ಜೊತೆ ವರ್ಕ್ ಮಾಡಿ ಅದೊಂದು ಅನುಭವ ಹೇಗಿತ್ತು? ಸೂಪರ್ ಆಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಅವ್ರಿಗೋಸ್ಕರನೇ ಸಿನಿಮಾನೇ ಮಾಡಬೇಕು ಅಂತಿದ್ದು. ಆ್ಯಂಡ್ ತುಂಬ ಕಮ್ಮಿ ದಿನ ನಾನು ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲರಿಗಿನ ಶೂಟ್ ಮಾಡಿದ್ದು ಕಮ್ಮಿ ದಿನ, ಬಟ್ ವೆರಿ ನೈಸ್. ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಒಂಥರ ಮಲ್ಟಿ ಟಾಸ್ಕಿಂಗ್ ಸಿಕ್ಕಾಪಟ್ಟೆ ಮಾಡ್ತಾರೆ ಅವರು. ಅಟ್ ಎ ಟೈಮ್ ಎಲ್ಲರ ಹತ್ರ ಡಿಫ್ರೆಂಟ್ ಟಾಪಿಕಲ್ಲಿ, ಅಂದರೆ ಸುಮ್ಮನೆ ಮಾತಾಡೋದು ಅಲ್ಲ, ಎಂಗೇಜ್ ಆಗಿರ್ತಾರೆ ಆ ಕಾನ್ವರ್ಸೇಷನಲ್ಲಿ. ಅಷ್ಟು ತಿಳ್ಕೊಂಡಿದ್ದಾರೆ ಅವ್ರು ಎಲ್ಲರ ಹತ್ರ ಹಂಗೆ ಮಾತಾಡೋದು. ಅವ್ರು ನಿದ್ರೆನೇ ಮಾಡಲ್ಲ ಏನೋಪ್ಪ, ಸಿಕ್ಕಾಪಟ್ಟೆ ಬ್ಲ್ಯಾಕ್ ಕಾಫಿ ಕುಡಿತಾರೆ, ಅದಕ್ಕೆ ಮೋಸ್ಟ್ಲಿ ನಿದ್ದೆ ಬರಲ್ವೇನೋ, ಇಲ್ಲಾಂದ್ರೆ ಅಷ್ಟು ತಲೆ ಓಡಿಸ್ತಾನೆ ಇರ್ತಾರಲ್ಲ, ಅದಕ್ಕೆ ನಿದ್ದೆ ಮಾಡಲ್ಲ. ನಮ್ಗೇನು ಹಿಂಗೆ ತಲೆ ಇಟ್ಟರೆ ನಿದ್ದೆ ಬರುತ್ತೆ. ಮಾರ್ಕ್ ಸಕ್ಸಸ್ ಕೊಟ್ಟಂತಹ ಸಿನಿಮಾ ಅಂದರೆ 2025 ಎಂಡಿಂಗಲ್ಲಿ ಆ ಒಂದು ಸಕ್ಸಸ್ ನೋಡಿದಾಗ ಮತ್ತೆ ಥಿಯೇಟರಲ್ಲಿ ಸುದೀಪ್ ಸರ್ ಜೊತೆಗೆ ಸಿನಿಮಾ ನೋಡಿದಾಗ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಅಂದರೆ ನಾನು ರೀಲ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ, ಜನ ಈ ಥರ ಹಿಂಗೆ ನಾನು ಲೈವಲ್ಲಿ ನೋಡಿದ್ದು. ನನಗೆ ಪ್ರೀ ರಿಲೀಸ್ ಈವೆಂಟ್ ಹುಬ್ಳಿಲಿ ಮಾಡಿದ್ರಲ್ಲ, ನಾನು ಲಿಟ್ರಲಿ ನನ್ನ ಟಾಪೇ ಹರಿದೋಗಿತ್ತು. ಅಂದರೆ ಅವ್ರು ಎಳ್ದಾಡಿ ಸರ್ ನೋಡಬೇಕು ಅಂತ ಆ ಥರ. ಅಂದರೆ ಟಿ ವಿಯಲ್ಲಿ ಫೋನಲ್ಲಿ ನೋಡೋಕ್ಕೂ ಎದುರುಗಡೆ ಅಂದರೆ ರ್ಯಾಂಡಮ್ ಆಗಿ ಯಾರೋ ಒಬ್ರು ನಮ್ಮ ಜೊತೆ ಒಂದು ಫೋಟೋ ಅಂದಾಗಲೇ ನಮಗೆ ಇಡೀ ದಿನ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವತ್ತು ಯಾರೋ ಬಂದರು. ನಮ್ಮ ಅಮ್ಮಂಗೆ ಹೇಳೋದು, ಯಾರೋ ಬಂದರು ಒಂದು ಫೋಟೋ ನನ್ನ ಹತ್ರ ನಾವು ತಗೊಳ್ಳಿ ಅಂತ. ಆ ಒಂದು ಫೋಟೋದ 3 ದಿನ ನಾನು ಎಲ್ಲರ ಹತ್ರ ಹೇಳ್ತಾ ಇರ್ತೀನಿ, ಇಷ್ಟು ಜನ ಹಿಂಗೆ ಕಿರಿಸ್ತಾ ಇದ್ದಾರೆ. ನಾವು ಒಂದ್ಸಲ ಸರ್ ಇಲ್ಲಿದ್ರೆ ನಾನು ಎಲ್ಲಾರು ನೋಡೋದು, ನಿಮ್ಗೆ ಕಿರಿಸ್ತಾ ಇದ್ದಾರೆ. ಅಂದರೆ ಅವ್ರ ಜೊತೆಗೆ ಅಲ್ಲಿರುವಂತಹ ಒಂದಷ್ಟು ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಹೇಳ್ತಾರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾರೆ. ಅವ್ರಿಗೆಲ್ಲ ಪಬ್ಲಿಕ್ ಏನು ಗೊತ್ತಾ, ನನ್ನ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ಫೋಟೋ ಅನ್ನೋದು. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ನೋಡಬೇಕು, ಅದು ನಮ್ಗೊಂಥರ ಮೋಟಿವೇಶನ್. ಈ ಥರ ಬೆಳೆದ್ರೆ ಹಿಂಗಿರುತ್ತೆ ಅಂತ. ಓಕೆ, ದೆನ್ ರಕ್ಕಸಪುರದೊಳು ಸಿನಿಮಾದ ಮೂಲಕ ಮತ್ತೆ 2026 ಬ್ಲಾಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ. ಫೈನಲಿ ಸಿನಿಮಾ ನೋಡುವಂಥ ಪ್ರೇಮಿಗಳಿಗೆ ಏನು ಹೇಳ್ತೀರಾ? ಒಳ್ಳೆ ಕಂಟೆಂಟ್ ಸಿನಿಮಾ ನಮ್ಮದು. ರಾಜ್ ಶೆಟ್ಟಿ ಅವರು ನಟನೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಮೇಡಮ್ ಗೊಂಬೆ ಅವರು ನಟನೆ ಮಾಡಿದ್ದಾರೆ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. Feb 6th ರಿಲೀಸ್ ಆಗ್ತಾ ಇದೆ. ಏನಾರು ಹೇಳ್ತೀಯಾ? ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ಸ್. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂದರ್ಶನವನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.